ನೀಟ್ ಅಕ್ರಮದ ಕಿಚ್ಚು ಇನ್ನೂ ಉರಿತಲೇ ಇದೆ. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ಖಂಡಿಸಿ ವಿಪಕ್ಷಗಳು ಸೋಮವಾರ ಸಂಸತ್ ಭವನದ ಎದುರು ಪ್ರತಿಭಟನೆ ನಡೆಸಿದವು. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಸೇರಿದಂತೆ ವಿಪಕ್ಷಗಳ 16 ಸಂಸದರು ಪ್ಲೆಕಾರ್ಡ್ಗಳನ್ನ, ಬೃಹತ್ ಪೋಸ್ಟರ್ಗಳನ್ನ ಹಿಡಿದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ಅಮಿತ್ ಶಾ ಕ್ಷಮೆ ಕೇಳಬೇಕು ಅಂತ ಘೋಷಣೆಗಳನ್ನ ಕೂಗಿದ್ರು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಲಾಪ ಆರಂಭವಾಗ್ತಲೇ ಸದನಕ್ಕೆ ಅಮಿತ್ ಶಾ ಉತ್ತರ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದವು. ವಿಪಕ್ಷಗಳ ಬೇಡಿಕೆಯನ್ನ ಸ್ಪೀಕರ್ ಓಂ ಬಿರ್ಲಾ ನಿರಾಕರಿಸಿದ್ರು. ಈ ವೇಳೆ ವಿಪಕ್ಷಗಳು ಘೋಷಣೆ ಕೂಗಿದ್ವು. ತೀವ್ರ ಗದ್ದಲ ಹಿನ್ನೆಲೆ ಕಲಾಪವನ್ನ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಲಾಯಿತು. 12 ಗಂಟೆಗೆ ಕಲಾಪ ಆರಂಭವಾಗ್ತಿದ್ದಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆ ಮಂಡಿಸಿದ್ರು. ಈ ವೇಳೆ ಸ್ಪೀಕರ್ ವಿಪಕ್ಷಗಳಿಗೆ 3 ಗಂಟೆ ಕಾಲಾವಕಾಶ ನೀಡಿದ್ರು. ಸಂಜೆ 5 ಗಂಟೆಗೆ ಆರಂಭವಾದ ಕಲಾಪವೂ ಕೂಡ ಯಾವುದೇ ಚರ್ಚೆ ಇಲ್ಲದೆ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆಯಾಯಿತು. ರಾಜ್ಯಸಭೆ ಕಲಾಪ ಆರಂಭವಾಗ್ತಿದ್ದಂತೆ ನೀಟ್ ಅಕ್ರಮ ಖಂಡಿಸಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯದ ವಿಚಾರವನ್ನ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತಾಪಿಸಿದರು. ಭಾರತದ ಇತಿಹಾಸದಲ್ಲೇ ಇಂಥ ಘಟನೆ ನಡೆದಿರಲಿಲ್ಲ. ಮಕ್ಕಳ ಮೇಲೆ ಹಲ್ಲೆ ಮಾಡಲಾಗಿದೆ, ಅವರನ್ನ ಎಳ್ಕೊಂಡು ಹೋಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. Never happened in the history of India that the boys were beaten and they were dragged to the palace. ರಾಜ್ಯಸಭೆಯಲ್ಲಿ ಗದ್ದಲ ಹಿನ್ನೆಲೆ ಕಲಾಪವನ್ನ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. 12ಕ್ಕೆ ಆರಂಭವಾದ ಕಲಾಪ ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆಯಾಯಿತು. ಬಳಿಕ ನಾಳೆ ಬೆಳಗ್ಗೆ 11ಕ್ಕೆ ಮುಂದೂಡಿಕೆಯಾಯಿತು. ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಿಗಳನ್ನ ಶಿಕ್ಷಿಸಲು ಕಾನೂನು ತಂದಿದೆ. ಆದರೆ ಕಾಂಗ್ರೆಸ್ ನಾಯಕರು ಚರ್ಚೆಗೆ ಸಿದ್ಧರಿಲ್ಲ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ರು. ವಿಪಕ್ಷಗಳು ಚರ್ಚೆಗೆ ಸಿದ್ಧವಿಲ್ಲ ಅನ್ನೋದಾದ್ರೆ ಸರ್ಕಾರ ಚರ್ಚೆ ಇಲ್ಲದೇನೆ ಮಸೂದೆಯನ್ನ ಪಾಸ್ ಮಾಡಲಿದೆ ಅಂತ ಹೇಳಿದ್ರು. इस पे चर्चा होना ये सबसे प्राथमिकता होना चाहिए. इस वक्त मुद्दे को भटकाने के लिए और मुद्दे चेंज करने के लिए कोई कोशिश ना करें. इस वक्त स्टूडेंट का वेलफेयर, स्टूडेंट का फ्यूचर और स्टूडेंट का इंटरेस्ट ये हम सबका प्राथमिकता होना चाहिए. पार्लियामेंट में इस वक्त कोई दूसरा विषय लेकर के नहीं आना चाहिए, नहीं तो टॉपिक डाइवर्ट हो जाएगा. ಅಮಿತ್ ಶಾ ಉತ್ತರ ನೀಡೋವರೆಗೂ ನಾವು ನಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಕಿಡಿಕಾರಿದ್ದಾರೆ. ಅಪಾಲಜಿ तो करनी पड़ेगी, जिम्मेदारी और जवाबदेही पैलेट गन्स की लेनी पड़ेगी. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹೆಣ್ಣು ಮಕ್ಕಳ ಪೋಷಕರಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಿರೋ ಬಗ್ಗೆ ಮಾಹಿತಿ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ರು. और मैंने सुना है, वेरीफाइड नहीं है, लेकिन मैंने सुना है कि जो लड़कियां गई थी प्रोटेस्ट में, कई लड़कियों के पेरेंट्स को फोन आ रहे हैं, उनको धमकाया जा रहा है कि तुमने अपनी लड़कियों को भेजा. क्या मतलब है? क्या हमारे देश में लड़की प्रोटेस्ट नहीं कर सकती? क्या मतलब है? ನೀಟ್ ಅಕ್ರಮ ಪ್ರಕರಣದ ಸಂಬಂಧ ರಾಜೀನಾಮೆ ನೀಡಿದ ಧರ್ಮೇಂದ್ರ ಪ್ರಧಾನ್ ಸೋಮವಾರ ಸಂಸತ್ಗೆ ಆಗಮಿಸಿದ್ರು. ಈ ವೇಳೆ ಎನ್ಡಿಎ ಸಂಸದರು ಧರ್ಮೇಂದ್ರ ಪ್ರಧಾನ್ ಪರ ಘೋಷಣೆ ಕೂಗಿದ್ದಾರೆ. ಸಂಸತ್ನಲ್ಲಿ ಶಾಲು ಹೊದಿಸಿ, ಪಗಡಿ ತೊಡಿಸಿ ಭವ್ಯ ಸ್ವಾಗತ ಕೋರಿದ್ದಾರೆ. ಇನ್ನು ಸಂಸತ್ನಲ್ಲಿ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಧರ್ಮೇಂದ್ರ ಪ್ರಧಾನ್ಗೆ ಹೀಗೆಲ್ಲ ಆಗುತ್ತೆ ಅಂತ ಕಾಲೆಳೆಯಲು ಪ್ರಯತ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಧಾನ್, ಏನೂ ಆಗಿಲ್ಲ, ನಾನೊಬ್ಬ ಸ್ಟ್ರೀಟ್ ಫೈಟರ್ ಎಂದಿದ್ದಾರೆ ಎನ್ನಲಾಗಿದೆ. ಶಾಂತಿಯುತ ಪ್ರತಿಭಟನೆ ಸಾಂವಿಧಾನಿಕ ಹಕ್ಕು. ಪ್ರತಿಭಟನೆ ನಡೀತಾ ಇದೆ ಎಂದ ಮಾತ್ರಕ್ಕೆ ದೌರ್ಜನ್ಯ ಸಮರ್ಥನೀಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಂಸತ್ ಚಲೋ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ಖಂಡಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಪೊಲೀಸರ ದೌರ್ಜನ್ಯ ಪ್ರಶ್ನಿಸಿದೆ.
ಶಾಂತಿಯುತ ಪ್ರತಿಭಟನೆ ಪ್ರತಿಯೊಬ್ಬ ಸಾರ್ವಜನಿಕನ ಸಾಂವಿಧಾನಿಕ ಹಕ್ಕಾಗಿದೆ. ಈ ಹಕ್ಕನ್ನ ಸಾಂವಿಧಾನಿಕವಾಗಿ ರಕ್ಷಿಸಲಾಗಿದೆ. ಪ್ರತಿಭಟನೆ ನಡೆಯುತ್ತೆ ಎಂದ ಮಾತ್ರಕ್ಕೆ ದೌರ್ಜನ್ಯ ಸಮರ್ಥನೀಯವಲ್ಲ. ಪೊಲೀಸರು ಸೇರಿದಂತೆ ಪ್ರತಿಯೊಬ್ಬರ ಜೀವವು ಅತ್ಯಂತ ಅಮೂಲ್ಯ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಎರಡೂ ಕಡೆ ನಡೆದ ಘಟನೆ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಷ್ಟ್ರಮಟ್ಟದ ಏಕರೂಪದ ಪ್ರೋಟೋಕಾಲ್ ರೂಪಿಸಲು ಒತ್ತು ನೀಡುವಂತೆ ನಿರ್ದೇಶಿಸಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದ ಮಂಗಳವಾರ ಎಲ್ಲ ಅರ್ಜಿಗಳ ಜಂಟಿ ವಿಚಾರಣೆ ನಡೆಯಲಿದೆ. ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ವೇಳೆ ರ್ಯಾಪಿಡ್ ಆಂಟಿ ಫೋರ್ಸ್ ಸಿಬ್ಬಂದಿ ಪೆಲೆಟ್ ಗನ್ ಬಳಕೆ ಮಾಡಿರುವುದು ಸಿಆರ್ಪಿಎಫ್ ತನಿಖೆ ವೇಳೆ ದೃಢಪಟ್ಟಿದೆ. ಜುಲೈ 20ರ ಸಂಸತ್ ಚಲೋ ವೇಳೆ ಪೆಲೆಟ್ ಪ್ರಯೋಗ ಮಾಡಿರುವುದು ಸಿಆರ್ಪಿಎಫ್ ತನಿಖೆಯ ವೇಳೆ ದೃಢಪಟ್ಟಿದೆ. ಕನಾಟ್ ಪ್ಲೇಸ್ ಬಳಿ ಪೆಲೆಟ್ ಗನ್ನಿಂದ ಪ್ರತಿಭಟನಾಕಾರರಿಗೆ ಗಾಯ ಆಗಿದೆ. ಪ್ರತಿಭಟನೆಯಲ್ಲಿ 47ಕ್ಕೂ ಹೆಚ್ಚು ಆರ್ಎಎಫ್ ಸಿಬ್ಬಂದಿಗೆ ತೀವ್ರ ಗಾಯ ಆಗಿದೆ. ಈ ಸಂಬಂಧ ತನಿಖೆ ಆರಂಭಿಸಿರುವ ಸಿಆರ್ಪಿಎಫ್ ವರದಿ ಸಿದ್ಧಪಡಿಸ್ತಾ ಇದೆ. ಸಿಆರ್ಪಿಎಫ್ ಹಾಗೂ ಆರ್ಎಎಫ್ ನಡುವೆ ಉನ್ನತ ಅಧಿಕಾರಿಗಳ ಮೌಲ್ಯಮಾಪನ ಸಭೆ ನಡೆದಿದೆ. ತನಿಖಾಧಿಕಾರಿಗಳು ಘಟನೆ ಕುರಿತು ಶೀಘ್ರವೇ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರಾದ ಸೌರವ್ ದಾಸ್ ಹಾಗೂ ಅಶುತೋಷ್ ರಾಂಗ್ ಪಾರ್ಟಿ ಮಾಡಿದ್ದಾರೆ ಎನ್ನಲಾದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಸೌರವ್ ದಾಸ್ ಹಾಗೂ ಅಶುತೋಷ್ ರಾಂಕ ಸಂಭ್ರಮಿಸ್ತಾ ಇರುವ ವಿಡಿಯೋ ಹಂಚಿಕೊಂಡಿರುವ ಬಿಜೆಪಿ ರಾಜ್ಯಸಭಾ ಸದಸ್ಯ ಮಹೇಶ್ ಜೆಠ್ಮಲಾನಿ ಸಿಜೆಪಿ ಫಂಡಿಂಗ್ ಬಗ್ಗೆ ಪ್ರಶ್ನಿಸಿದ್ದಾರೆ. ಸಿಜೆಪಿ ನಾಯಕತ್ವ ಹೋಟೆಲ್ನಲ್ಲಿ ಗೆಲುವಿನ ಪಾರ್ಟಿ ಆಯೋಜಿಸಿದೆ. ದೆಹಲಿ ಕೆಲ ದಿನಗಳ ಹಿಂಸಾಚಾರಕ್ಕೆ ಸಾಕ್ಷಿಯಾದ ನಂತರ ಈ ಸೋಕಾಲ್ಡ್ ಯುವ ಹೋರಾಟಗಾರರು ಸಂಗೀತವನ್ನು ಹಾಕಿ ನೃತ್ಯ ಮಾಡಲು ಆರಂಭಿಸಿದ್ದಾರೆ. ಈ ಆಂದೋಲನದ ಉದ್ದಕ್ಕೂ ಪ್ರಯಾಣ, ಆಹಾರ, ವಸತಿ, ಉಪಕರಣಗಳು ಮತ್ತು ಸಾಗಣೆಗೆ ಹಣಕಾಸು ಒದಗಿಸಿದವರು ಯಾರು? ದೆಹಲಿಯನ್ನು ಬೇಯಿಸುತ್ತಿದ್ದ ಜನರಿಗೆ ಹಣಕಾಸು ಒದಗಿಸಿದವರು ಯಾರು? ಇತ್ತ ನೀಟ್ ಅಕ್ರಮದ ವಿರುದ್ಧ ಸತತ 27 ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿ ಆಸ್ಪತ್ರೆ ಸೇರಿದ್ದ ಹೋರಾಟಗಾರ ಸೋನಂ ವಾಂಗ್ಚುಕ್ ಸೋಮವಾರ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ರಾಜ್ಘಾಟ್ಗೆ ತೆರಳಿದ ಸೋನಂ ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸಿದ್ದಾರೆ. ಸಿಜೆಪಿ ವಕ್ತಾರ ಸೌರವ್ ದಾಸ್ ಮತ್ತು ಹಿರಿಯ ವಕೀಲ ಕಪಿಲ್ ಸಿಬಲ್ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ದೆಹಲಿ ಸೇರಿದಂತೆ ದೇಶದ ಯಾವೆಲ್ಲ ಕಡೆ ನೀಟ್ ವಿರುದ್ಧದ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಕೇಸ್ ದಾಖಲಿಸಲಾಗಿದೆಯೋ ಆ ಕೇಸ್ಗಳಿಗೆ ಕಾನೂನು ನೆರವು ನೀಡಲು ತಾವು ಸಿದ್ಧ ಎಂದು ಕಪಿಲ್ ಸಿಬಲ್ ಹೇಳಿದರು. ಅಲ್ಲದೆ ಇದಕ್ಕಾಗಿ 1 ಕೋಟಿ ರೂಪಾಯಿ ತಮ್ಮ ವೈಯಕ್ತಿಕ ಹಣವನ್ನ ನೀಡೋದಾಗಿ ಕಪಿಲ್ ಸಿಬಲ್ ಘೋಷಿಸಿದರು. मैंने कहा कि जहां जहां भी हिंदुस्तान में, बिहार में हो, आसाम में हो, बंगाल में हो, महाराष्ट्र में हो, जहां जहां भी पीसफुल प्रोटेस्ट हुए हैं और जहां जहां छात्रों को टारगेट किया जा रहा है या प्रोटेस्टर्स को टारगेट किया जा रहा है, वहां हम चाहेंगे कि अगर कोई मुकदमा कोई डालेगा कोई भी सरकार, तो हम फिर उसके लिए एक व्यवस्था बनाएंगे ताकि वहाँ कुछ हमारे वकील खड़े हो सकें. फिर ये लोग वेबसाइट बनाएंगे, मैं नहीं करूँगा, ये लोग खुद वेबसाइट बनाएंगे. उस वेबसाइट पे जो वकील लोग मदद करना चाहते हैं वो अपना नाम देंगे, कहाँ वो रहते हैं, किस तरह से मदद करेंगे, प्रो बोनो मदद करेंगे या उनके पास कुछ थोड़ा बहुत देना पड़ेगा. तो इस संदर्भ में मैंने कहा है कि मैं अपनी ओर से 1 करोड़ रुपया दूंगा, अपनी ओर से 1 करोड़ रुपया दूंगा. ಇನ್ನು ಸೌರವ್ ದಾಸ್ ಮಾತನಾಡಿ, ಎಲ್ಲೆಲ್ಲಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಲಾಗುತ್ತದೆಯೋ ಅಲ್ಲಿ ನಾವು ಅವರ ಬೆಂಬಲಕ್ಕೆ ನಿಲ್ಲಲು ಅನುಕೂಲವಾಗುವಂತೆ ಒಂದು ವೆಬ್ಸೈಟ್ ಮಾಡೋದಾಗಿ ಹೇಳಿದರು. ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಕ್ರಮ ನಿಲ್ಲಿಸದಿದ್ರೆ ಹಾಗೂ ವಿದ್ಯಾರ್ಥಿಗಳ ವಿರುದ್ಧದ ಎಫ್ಐಆರ್ ಹಿಂಪಡೆಯದಿದ್ರೆ ಮತ್ತೆ ರಾಷ್ಟ್ರವ್ಯಾಪಿ ಚಳುವಳಿಯನ್ನ ಪ್ರಾರಂಭಿಸಬೇಕಾಗುತ್ತೆ ಅಂತ ಸಿಜೆಪಿ ಎಚ್ಚರಿಕೆ ನೀಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಡಿ ಸಿಜೆಪಿ ಗೆಲುವು ಸಿಕ್ಕ ಬೆನ್ನಲ್ಲೇ E20 ಜನತಾ ಪಕ್ಷ ಅನ್ನೋ ಹೆಸರಿನಲ್ಲಿ ಮತ್ತೊಂದು ವೇದಿಕೆ ಸ್ಥಾಪಿತ ಆಗಿದೆ. ವಾಹನಗಳಿಗೆ ಎಥೆನಾಲ್ ಮಿಶ್ರಣದ ಬದಲಾಗಿ 100% ಶುದ್ಧ ಪೆಟ್ರೋಲ್ ನೀಡಬೇಕು ಅಂತ E20 ಜನತಾ ಪಕ್ಷ ಆಗ್ರಹಿಸಿದೆ. ಅಷ್ಟೇ ಅಲ್ಲದೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಾಜೀನಾಮೆಗೂ ಸೋಷಿಯಲ್ ಮೀಡಿಯಾದಲ್ಲಿ E20 ಜನತಾ ಪಾರ್ಟಿ ಒತ್ತಾಯಿಸ್ತಾ ಇದೆ. ಈ ಮಧ್ಯೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ ಅಂತ ಆರೋಪಿಸ್ತಾ ಇರುವ ನಿತಿನ್ ಗಡ್ಕರಿ ಆನ್ಲೈನ್ನಲ್ಲಿ ತಮ್ಮ ವಿರುದ್ಧದ ವಿವಾದಾತ್ಮಕ ಕಂಟೆಂಟ್ ಮತ್ತು ಡೀಪ್ ಫೇಕ್ ಡಿಲೀಟ್ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. ಮುಲ್ಲಾಗಳಿಗೆ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ ಅನ್ನೋ ಹೇಳಿಕೆ ನೀಡಿದ್ದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮೇಲೆ ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅಂತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ.
ಸಿಟಿ ರವಿ ವಿರುದ್ಧ ಚಿಕ್ಕಮಗಳೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಬಿಜೆಪಿ ಎಂಎಲ್ಸಿ ಅರ್ಜಿಯನ್ನ ಸಲ್ಲಿಸಿದ್ದರು. ಮೂರನೇ ವ್ಯಕ್ತಿ ಈ ಕೇಸ್ನಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಸಿಟಿ ರವಿ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸಿದ್ರು. ಆದ್ರೆ ನೋಟಿಸ್ ತಲುಪಿಸೋದಕ್ಕೆ ಹೋದ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ, ಕಾಂಗರೂ ಕೋರ್ಟ್ನಂತೆ ವರ್ತಿಸ್ತಾ ಇದ್ದಾರೆ ಅಂತೇಳಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡಿಸಿದ್ರು. ಇದಕ್ಕೆ ಎಫ್ಐಆರ್ ಎಲ್ಲಿದೆ ಎಂದಷ್ಟೇ ಕೇಳಿದ್ದಾರೆ ಅಂತ ಸಿಟಿ ರವಿ ವಕೀಲರು ಸ್ಪಷ್ಟನೆಯನ್ನ ನೀಡಿದ್ರು. ಜುಲೈ 31ಕ್ಕೆ ವಿಚಾರಣೆ ಮುಂದೂಡಿರುವ ಹೈಕೋರ್ಟ್ ಅಲ್ಲಿವರೆಗೂ ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ. ಚುನಾವಣೆ ಹತ್ರ ಬರುವಾಗ ಬಿಜೆಪಿಯವರನ್ನ ಜೈಲಿಗೆ ಕಳಿಸೋ ಹುನ್ನಾರ ನಡೀತಾ ಇದೆ. ಸಿಟಿ ರವಿಯನ್ನ ಮುಟ್ಟಿ ನೋಡಿ, ಅದರ ಪ್ರತಿಫಲ ಏನಾಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಸವಾಲೆಸ್ತಿದ್ದಾರೆ. ಸಿಟಿ ರವಿನ ಮುಟ್ಟಿ ನೋಡೋಣ, ಮುಟ್ಟಿ ಏನ್ ಪ್ರತಿಫಲ ಆಗ್ತೈತೆ ಅಂತ ಹೇಳಿ ನಾವು ಈಗಾಗಲೇ ಮಾತಾಡಿದ್ದೀನಿ. ಸಿಟಿ ರವಿ ಜೊತೆ 2-3 ಪಾರ್ಟಿ ಮಾತಾಡಿದ್ದೀನಿ. ನಾವು ಇನ್ನೊಂದು 3-4 ದಿನದಲ್ಲಿ ದೊಡ್ಡ ಹೋರಾಟವನ್ನ ಚಿಕ್ಕಮಗಳೂರಲ್ಲಿ ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ. ಎಫ್ಐಆರ್ ಆದ ತಕ್ಷಣ ಕೆಲವರಿಗೆ ಭಯ ಬಂದಿದೆ ಅಂತ ಸಿದ್ಧಾಂತ ನಿಜವೇ ಆಗಿದ್ರೆ ಎಫ್ಐಆರ್ ಆದ್ರೆ ಸ್ವಲ್ಪ ಎದುರಿಸ್ಲಿ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಚಾಲೆಂಜ್ ಹಾಕಿದ್ದಾರೆ. ಯಾವುದಾದ್ರೂ ವಿಚಾರದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದು ಬಂದಾಗ ಧೈರ್ಯ ಇರಬೇಕು. ಎಫ್ಐಆರ್ ಆದಾಗ ಅದನ್ನು ಸ್ವೀಕಾರ ಮಾಡಿ ಕೋರ್ಟಲ್ಲೂ ಸಹ ಆ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಲಿಕ್ಕೆ ತಯಾರಾಗಬೇಕು. ಅರ್ಧಂಬರ್ಧ ಮಾಡೋಕ್ಕೆ ಹೋದಾಗ ಇದೇ ಆಗೋದು. ಅವ್ರಿಗೆ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇದ್ದರೆ ಎಫ್ಐಆರ್ ಆದ್ರೂ ತೊಂದರೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಬೇಕು. ಕೆಪಿಎಸ್ಸಿ ನಡೆಸಿದಂತ ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಹಿನ್ನೆಲೆ ಕೆಪಿಎಸ್ಸಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಕೆಲ ನಾಯಕರು ಹಂಗಾಮಿ ಅಧ್ಯಕ್ಷ ಡಾಕ್ಟರ್ ಬಿ ಪ್ರಭುದೇವ ಅವರನ್ನ ಭೇಟಿಯಾದ್ರು. ಆಂತರಿಕ ತನಿಖೆ ಬದಲಾಗಿ ಸಿಬಿಐ ತನಿಖೆಗೆ ವಹಿಸುವಂತೆ ಮಾತುಕತೆ ನಡೆಸಿದ್ರು. ಇನ್ನು ಕೆಪಿಎಸ್ಸಿ ನೇಮಕಾತಿ ಅಕ್ರಮದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನಾವು ಇವತ್ತು ಕೆಪಿಎಸ್ಸಿ ಚೇರ್ಮನ್ ಅವರನ್ನ, ಸೆಕ್ರೆಟರಿ ಅವರನ್ನ ಭೇಟಿ ಮಾಡಿ ಒಂದು ಬಾರಿ ಈ ಕೆಪಿಎಸ್ಸಿಯಲ್ಲಿ ನಡೀತಾ ಇರೋ ಕರ್ಮಕಾಂಡ ಒಂದು ಬಾರಿ ತೊಳಿಬೇಕಿದನ್ನ. ಕೆಪಿಎಸ್ಸಿ ನೇಮಕಾತಿಗೆ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಸಿದ ಆರೋಪದ ಅಡಿಯ ಪ್ರಕರಣವನ್ನ ರದ್ದು ಕೋರಿ ಸುಮಾ ಎಸ್ ಸಾಹುಕಾರ್ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ವರ್ಷಕ್ಕೆ 30 ಲಕ್ಷ ಆದಾಯ ಇರುವ ನೀವು 40,000 ಆದಾಯ ಅಂತ ಅರ್ಜಿಯನ್ನ ಸಲ್ಲಿಸಿದ್ದೀರಿ. ಇದು ಮೇಲ್ನೋಟಕ್ಕೆ ವಂಚನೆ ಅಂತ ತಿಳಿತಾ ಇದೆ. ಕೆಪಿಎಸ್ಸಿಯ ಪ್ರತಿ ನೇಮಕವೂ ವಿವಾದಗಳಿಂದನೇ ಕೂಡಿದೆ. ಬಡವನಿಗೆ ಸಿಗಬೇಕಾದ ಆಯ್ಕೆಯನ್ನ ನೀವು ಕಿತ್ಕೊಂಡಿದ್ದೀರಾ ಅಂತ ಸುಮಾ ಸಾಹುಕಾರ್ಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ತರಾಟೆಗೆ ತೆಗೆದುಕೊಳ್ತು. ತರಾಟೆ ಬಳಿಕ ಸುಮಾ ಸಾಹುಕಾರ್ ತಮ್ಮ ಅರ್ಜಿಯನ್ನ ಹಿಂಪಡೆದಿದ್ದಾರೆ. ಕೆಪಿಎಸ್ಸಿ ಅಕ್ರಮದ ಕುರಿತು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇನ್ನು ಹಗರಣದಲ್ಲಿ ಭಾಗಿಯಾದವರನ್ನ ಗಲ್ಲಿಗೇರಿಸಬೇಕು ಅಂತ ಶಾಸಕ ಗಣಿಗ ರವಿಕುಮಾರ್ ಆಗ್ರಹಿಸಿದ್ದಾರೆ. ಬಹಳ ಕಠಿಣವಾಗಿ, ಬಹಳ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಯಾರ್ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರಿಗೆ ಶಿಕ್ಷಣ ಒಳಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹ ಮಾಡ್ತೀನಿ. ಯಾರು ಈ ಹಗರಣದಲ್ಲಿದ್ದಾರೆ ಫಸ್ಟ್ ಒಬ್ಬನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟರೆ ಇನ್ನೊಂದ್ಸರಿ ಎಕ್ಸಾಮ್ಗಳಲ್ಲಿ ಈ ಕೆಲಸ ಕೊಡಿಸ್ತೀನಿ ಅಂತ ದುಡ್ಡು ತಗೋತಾಳೆ. ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣದ ತನಿಖೆ ನಡೆಸುವ ಎಸ್ಐಟಿ ತಂಡದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಸೇರಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಎಸ್ಐಟಿ ರಚನೆಗೆ ಅಧಿಕಾರಿಗಳ ಹೆಸರನ್ನ ಉತ್ತರ ಪ್ರದೇಶ ಸರ್ಕಾರ ಸಲ್ಲಿಸಿತ್ತು. ಇನ್ನು ಅಯೋಧ್ಯೆ ರಾಮಮಂದಿರ ಕಾಣಿಕೆ ಹಣ ಕಳವು ಪ್ರಕರಣದ ಆರೋಪಿಯಾಗಿರುವ ಟಿನ್ನು ಯಾದವ್ 24 ಲಕ್ಷ ನಗದು ನೀಡಿ ಜಮೀನು ಖರೀದಿಸಿದ್ದ ಅಂತ ತಿಳಿದು ಬಂದಿದೆ. ಮಗನ ಹೆಸರಿನಲ್ಲಿ ಜಮೀನು ಖರೀದಿಸಿದ್ದ. ಬ್ಯಾಂಕ್ ಖಾತೆ ಮೂಲಕ ಕೇವಲ 9 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದಾನೆ. ನಗದು ನೀಡಿ ಖರೀದಿಸಿದ್ದ ಆಸ್ತಿ ಮುಟ್ಟುಗೋಲಿಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಕಳವು ಮಾಡಿದ ಕಾಣಿಕೆ ಹಣದಿಂದಲೇ ಭೂಮಿ ಖರೀದಿಸಿದ ಶಂಕೆ ಇದೆ. ಮೆಣಸಿನಕಾಯಿ, ಜೀರಿಗೆ, ಧನಿಯಾ ಸೇರಿದಂತೆ ಮಸಾಲೆ ಪದಾರ್ಥಗಳ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ಏಲಕ್ಕಿ ಹಳೆ ದರ ಕೆಜಿಗೆ 3,800 ಇದ್ರೆ ಈಗ 4,300 ಆಗಿದೆ. ಇನ್ನು ಧನಿಯಾ 160ರಿಂದ 220 ರೂಪಾಯಿ, ಒಣಮೆಣಸಿನಕಾಯಿ 230 ರೂಪಾಯಿಯಿಂದ 320, ಲವಂಗ 600 ರೂಪಾಯಿಯಿಂದ 900 ರೂಪಾಯಿಯವರೆಗೂ ಮುಟ್ಟಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಮಂಡಲಹಳ್ಳಿಯಲ್ಲಿ ಗಲಾಟೆ ಮಾಡಿದ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ದ 11 ರೈತರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ರಾಮನಗರ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಗಿದ್ದು, ಇದು ಸತ್ಯಕ್ಕೆ ಸಂದ ಜಯ ಅಂತ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಪೋಸ್ಟ್ ಮಾಡಿದ್ದಾರೆ. ಇಂದಿನಿಂದ 10 ದಿನಗಳ ಕಾಲ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ರಾತ್ರಿ ಹೊತ್ತು ಬಂದ್ ಆಗಿರಲಿದೆ.
ಡಾಂಬರೀಕರಣ ಹಿನ್ನೆಲೆಯಲ್ಲಿ ಇಂದಿನಿಂದ ಆಗಸ್ಟ್ 5ರವರೆಗೆ ರಾತ್ರಿ 10ರಿಂದ ಮುಂಜಾನೆ 5 ಗಂಟೆಯವರೆಗೆ ಫ್ಲೈಓವರ್ ಬಂದ್ ಆಗಿರಲಿದೆ. ಶನಿವಾರ, ಭಾನುವಾರ ರಾತ್ರಿ 12ರಿಂದ ಮುಂಜಾನೆ 5 ಗಂಟೆಯವರೆಗೆ ಬಂದ್ ಆಗಿರಲಿದೆ. ಹೀಗಾಗಿ ಪರ್ಯಾಯ ಮಾರ್ಗ ಬಳಸುವಂತೆ ಸವಾರರಿಗೆ ಸೂಚನೆ ನೀಡಲಾಗಿದೆ. ಮೇಕೆದಾಟು ಯೋಜನೆಗೆ ನೆರೆ ರಾಜ್ಯಗಳ ಒಪ್ಪಿಗೆ ಅಗತ್ಯವಿಲ್ಲ ಅಂತ ರಾಜ್ಯಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯದಿಂದ ಸ್ಪಷ್ಟನೆ ನೀಡಿದೆ. ತಮಿಳುನಾಡು ಸಂಸದ ಎ ರಾಮದಾಸ್ ಪ್ರಶ್ನೆಗೆ ಉತ್ತರಿಸಿದ ಜಲಶಕ್ತಿ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ, ಗಡಿಯೊಳಗೆ ನೀರು ಬಳಕೆಗೆ ಕರ್ನಾಟಕಕ್ಕೆ ಪೂರ್ಣ ಅಧಿಕಾರವಿದೆ. ಸುಪ್ರೀಂ ತೀರ್ಪಿನಲ್ಲಿ ಎಲ್ಲೂ ಒಪ್ಪಿಗೆ ಪಡೆಯಲು ಹೇಳಿಲ್ಲ ಎಂದಿದ್ದಾರೆ. ಕರ್ನಾಟಕ ಪಾಲಿನ ಕೃಷ್ಣಾ ನದಿ ನೀರಿಗೆ ಮಹಾರಾಷ್ಟ್ರ ಸರ್ಕಾರ ಕನ್ನ ಹಾಕಲು ಮುಂದಾಗಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ರಾಧಾಕೃಷ್ಣ ಯೋಜನೆಯ ಅನುಷ್ಠಾನಕ್ಕೆ ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕದ ಗಮನಕ್ಕೆ ತೆಗೆದುಕೊಂಡು ಬಂದೇ ಯೋಜನೆ ಮಾಡಬೇಕು ಅಂತ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಖಡಕ್ ಸಂದೇಶ ರವಾನಿಸಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮತ್ತೊಂದು ಬೆಳ್ಳಿ ಪದಕ ಒಲಿದು ಬಂದಿದೆ. ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಾಜಾ ಮುತ್ತುಪಾಂಡಿಗೆ ಬೆಳ್ಳಿ ಪದಕ ಒಲಿದಿದೆ. ಇನ್ನು ಇಲ್ಲಿವರೆಗೆ ನಡೆದ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ 17 ಚಿನ್ನ, 9 ಬೆಳ್ಳಿ, 13 ಕಂಚು ಗೆದ್ದು ಒಟ್ಟು 39 ಪದಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಇಂಗ್ಲೆಂಡ್ 5 ಚಿನ್ನ, 9 ಬೆಳ್ಳಿ, 7 ಕಂಚು ಗೆದ್ದು ಒಟ್ಟು 19 ಪದಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಇನ್ನು ಸ್ಕಾಟ್ಲೆಂಡ್ 4 ಚಿನ್ನ, 2 ಬೆಳ್ಳಿ ಗೆದ್ದು 6 ಪದಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ. ಇನ್ನು ಭಾರತ 1 ಚಿನ್ನ, 1 ಬೆಳ್ಳಿ, 1 ಕಂಚು ಸೇರಿ 4 ಪದಕಗಳನ್ನು ಗೆದ್ದಿದೆ.